ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀನು ಕೋರ್ಟಿಗೆ ಹೋಗಿ ಅಲ್ಲಿ ಏನ್ ನಡೀತಿದೆ ಅಂತ ನನಗೆ ತಿಳಿಸ್ಬೇಕು. ಕರ್ಕೊಂಡು ಹೋಗಿಲ್ಲ ಅಂತಂದ್ರೆ ಹೋಗಬೇಕಾಗಿರೋದು ನಿನ್ನ ಜವಾಬ್ದಾರಿ. ಅಲ್ಲಿ ಏನ್ ನಡೀತಿದೆ ಅಂತ ತಿಳಿಸ್ಬೇಕು ನನಗೆ ಅಷ್ಟೇ. ಸರ್, ನನಗೆ ಕೋರ್ಟು ಕಚೇರಿ ಏನು ಗೊತ್ತಾಗಲ್ಲ ಸರ್. ಅವರು ಅಬ್ಜೆಕ್ಷನ್ ಮೈ ಲಾರ್ಡ್ ಅಂತಾರೆ, ಇನ್ನೊಂದ್ಸಲ ಇನ್ನೇನೋ ಹೇಳ್ತಾರೆ. ಇದ್ಯಾವುದು ನನ್ನ ತಲೆಗೆ ಹೋಗೋದಿಲ್ಲ ಸರ್, ಗೊತ್ತಾಗೋದು ಇಲ್ಲ ನನಗೆ. ಒಂದು ಕೆಲಸ ಮಾಡು, ನೀನು ಕೋರ್ಟಿಗೆ ಹೋಗಿ ನಿನ್ ಫೋನ್ ಆನ್ ಮಾಡಿಡು, ನಾನು ಎಲ್ಲ ಕೇಳಿಸ್ಕೊತೀನಿ. ಸರಿ ಸರ್, ಹಾಗೆ ಆಗ್ಲಿ. ಸರ್, ಒಂದ್ ಡೌಟು ಸರ್, ಸೇವಂತಿಗೆ ಕಷ್ಟ ಆದ್ರೆ ನಿಮ್ಗೆ ಯಾಕೆ ಸಂಕಟ? ಅದೆಲ್ಲ ನಿನಗೆ ಯಾಕೆ? ನಾನು ಹೇಳ್ದಷ್ಟು ಕೆಲಸ ಮಾಡೋ ದುಡ್ಡು ತಗೋತಿದ್ದೆ ತಾನೆ ನೀನು? ಅಲ್ಲ, ಆ ಸೇವಂತಿಗೆ ಯಾಕೆ ಇಷ್ಟು ಫೇವರ್ ಆಗಿ ನಡ್ಕೋತಾ ಇದ್ದಾನೀಯಪ್ಪ? ಯಾರಿರ್ಬೋದು ಇವನು? ನನ್ನ ಮಗಳು ಒತ್ತಾಡಬಾರ್ದು, ಕಣ್ಣಲ್ಲಿ ನೀರು ಹಾಕ್ಬಾರ್ದು. ಸೇವಂತಿಗೂ ಈ ಅಪ್ಪನಿಗೂ ಏನ್ ಸಂಬಂಧ? ನಾನಿಷ್ಟು ಯೋಚನೆ ಮಾಡಿದ್ರು ನನ್ನ ತಲೆಗೆ ಒಂದು ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದು? ಒಂದು ನಿಮಿಷ ಬಂದೆ. ದೇವ್ರೆ, ಇಷ್ಟು ವರ್ಷ ನನ್ನ ಸರ್ವಿಸ್ನಲ್ಲಿ ಯಾವತ್ತೂ ಕೂಡ ನಿರಪರಾಧಿಗಳಿಗೆ ಅನ್ಯಾಯ ಆಗೋದಕ್ಕೆ ಬಿಟ್ಟಿಲ್ಲ. ಆದರೆ ಇವತ್ತು ಏನು ತಪ್ಪು ಮಾಡದೇ ಇರೋ ನನ್ನ ತಮ್ಮ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾನೆ. ನಾನು ಅವ್ನು ನನ್ನ ತಮ್ಮ ಅನ್ನೋ ಕಾರಣಕ್ಕೆ ಬಿಡುಗಡೆ ಮಾಡು ಅಂತ ಕೇಳ್ತಿಲ್ಲ. ಯಾರಿಗೂ ಸತ್ಯ ಗೊತ್ತಿಲ್ಲದೆ ಇದ್ರು ನಿನಗಂತೂ ಸತ್ಯ ಗೊತ್ತಿರುತ್ತೆ. ಅವನೇನು ತಪ್ಪು ಮಾಡಿಲ್ಲ, ದಯವಿಟ್ಟು ನ್ಯಾಯ ಕೊಡಿಸು. ಸೇವಂತಿ, ಹೋಗಿ ಆರ್ತಿ ತಟ್ಟೆನ ರೆಡಿ ಮಾಡ್ಕೊಂಡು ಬರಮ್ಮ. ನನ್ನ ಒಳ ಹುಟ್ಟಿದ ತಮ್ಮ ಅವನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅವನು ಯಾಕೋ ಧೈರ್ಯನೇ ಮಾಡ್ತಿಲ್ಲ. ನೀನೇ ಅವನಿಗೆ ಧೈರ್ಯ ಕೊಡಬೇಕು ತಂದೆ. ಸೇವಂತಿ, ಬಂದೆ ಅಜ್ಜಿ. ಅರ್ಜುನ, ನ್ಯಾಯ ಒದಗಿಸೋ ಧರ್ಮಾಧಿಕಾರಿಯಾಗಿ ಕೋರ್ಟ್ ಮೆಟ್ಲು ಹತ್ತುತ್ತಿದ್ಯಾ? ನನ್ ಮಗನ್ಗೆ ಯಾವುದೇ ಅನ್ಯಾಯ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಈ ಕೇಸ್ನ ಗೆದ್ದು ಬಾ. ಕಂದ, ಇದುವರೆಗೂ ನೀನು ಯಾವ ಕೇಸನ್ನು ಸೋತಿಲ್ಲ. ಈ ಕೇಸ್ನು ನೀನು ಸೋಲಲ್ಲ ಅಂತ ನಾನು ನಂಬಿಕೆ ಇಟ್ಟಿದ್ದೀನಿ. ಜೈವಾಗ್ಲಿ, ಹೋಗ್ಬೇಕಂದ. ಅರ್ಜುನ, ಬರ್ತಾ ನೀನು ನನ್ನ ಮೊಮ್ಮಗನ ಜೊತೆಲಿ ಕರ್ಕೊಂಡೇ ಬರಬೇಕು. ಹಾಗಂತ ಮಾತು ಕೊಟ್ಬಿಟ್ಟು ಹೋಗು. ಖಂಡಿತವಾಗ್ಲೂ ಕರ್ಕೊಂಡು ಬರ್ತೀನಿ ಅಜ್ಜಿ. ಅಶ್ವಿನ್ ಇಲ್ದ ನನ್ನ ಮನೆಗೆ ಬರಲ್ಲ. ನಾನು ಅವನನ್ನು ಕರ್ಕೊಂಡೆ ಈ ಮನೆಗೆ ವಾಪಸ್ ಬರೋದು.
ಯೋಚನೆ ಮಾಡಬೇಡ, ಸರಿನಾ? ಸರಿ ಬಾಬಾ. ಹೋಗ್ಬೇಕಾದ್ರೆ ಸಿಹಿ ತಿನ್ಕೊಂಡೋಗು, ಜೈವಾಗುತ್ತೆ. ಸೇವಂತಿ, ಏನೋ ದೊಡ್ಡ ಸಾಧನೆ ಮಾಡಿ ದಬ್ಬಾಕ್ತಾನೆ ಅಂತ ತಿಳ್ಕೊಂಡು ವಿಜಯ ತಿಲಕ ಇಟ್ಟು ಕಳಿಸ್ತಾ ಇದ್ದೀರಾ? ಅವ್ನು ಹ್ಯಾಪ್ ಮೋರೆ ಹಾಕೊಂಡು ಬರೋದು 100% ಶ್ಯೂರ್. ಅಶ್ವಿನ್ಗೆ ಹೊಡಿಬೇಕು ಅಂತ ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ. ಈಗ ಅವನ ಹಳ್ಳನ ಅವನೇ ತೊಳ್ಕೊಂಡಿರ್ಬೇಕಾದ್ರೆ ಮಣ್ಣೆಳಿದೆ ಬಿಡ್ತೀನ ನಾನು? ಅವನಿಗೆ ಮಣ್ಣು ಹಾಕೋದಕ್ಕೆ ಬೇಕಾಗಿರೋ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದೀನಿ. ಆಶೀರ್ವಾದ ಮಾಡಮ್ಮ. ಗೆದ್ಬಾ ಅರ್ಜುನ. ಒಳ್ಳೇದಾಗ್ಲಿ. ದೇವ್ರು ನಿನ್ ಕಡೆ ಇರ್ಲಿ, ಗೆದ್ವಾ. ಅರ್ಜುನ, ಈಗ ನಮ್ಗಿರೋ ಹೋಪ್ ಅಂದ್ರೆ ನೀನೊಬ್ನೇ ಕಾಣೋ. ಪ್ರತಿಯೊಂದು ನಿನ್ ಕೈಯಲ್ಲಿದೆ. ಯಾರು ಹೆದರಬೇಡಿ. ಸತ್ಯ ನಮ್ಮ ಕಡೆ ಇರಬೇಕಾದ್ರೆ ನ್ಯಾಯನೂ ನಮ್ಮ ಪರವಾಗಿ ಇರುತ್ತೆ. ಸತ್ಯನ ತಿರ್ಚೋಕೆ ನಾನಿರ್ಬೇಕಾದ್ರೆ ನ್ಯಾಯ ಅನ್ನೋದು ದೂರದ ಮಾತು. ಅರ್ಜುನ್ ಸರ್, ನಿಮ್ಮ ಜೊತೆ ನಾನು ಬರ್ತೀನಿ. ಬೇಡ ಸೇವಂತಿ, ಅಲ್ಲಿ ಏನೇನು ಟೆನ್ಷನ್ ಇರುತ್ತೋ ಏನೋ. ಆ ರತನ್ ಲಾಲ್ನ ನಂಬಕ್ಕಾಗಲ್ಲ. ಸುಮ್ಮನೆ ನನ್ನ ಡೈವರ್ಟ್ ಮಾಡೋದಕ್ಕೆ ನಿನಗೇನಾದ್ರೂ ತೊಂದರೆ ಕೊಡ್ತಾನೆ. ನಿನಗೇನಾದ್ರೂ ತೊಂದರೆ ಮಾಡಿ ಮತ್ತೇನಾದ್ರೂ ಆದರೆ ಅದಕ್ಕೆ ಏನೂ ಬೇಕಾಗಿಲ್ಲ, ನಿನ್ನ ಮನೇಲೇ ಇರು. ಅದು ಹೇಗೇನೋ ಮಾಡ್ಬಿಡ್ತಾನೆ, ಜೊತೆಗೆ ನಾನು ಬರ್ತೀನಿ. ನೀನು ಧೈರ್ಯವಾಗಿ ಆರ್ಗ್ಯೂ ಮಾಡು. ಹೌದು ಸರ್, ಮೊದಲೇ ಅಶ್ವಿನ್ ಹೆದರಿದ್ದಾನೆ. ನಮ್ಮೆಲ್ಲರನ್ನು ನೋಡಿದ್ರೆ ಅವ್ನಿಗೆ ಸ್ವಲ್ಪ ಧೈರ್ಯ ಬರಬಹುದು. ಹಾಗಿದ್ರೆ ನಾನು ಬರ್ತೀನಿ. ನಾನು ಅಶ್ವಿನ್ ನೋಡ್ಬೇಕು. ಪೂಜಾ, ಈಗ ನೀನಿರೋ ಕಂಡೀಷನ್ನಲ್ಲಿ ಕಂಡೀಷನ್ 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 ನನ್ ಗಂಡ ಅಲ್ಲಿ ಅಳಿವು ಉಳಿವಿನ ಮಧ್ಯೆ ಒದ್ದಾಡ್ತಾ ಇದ್ದಾನೆ. ಪಾಪ, ಅವ್ನ್ ಜೈಲಿಗೆ ಹೋಗ್ತಾನೋ ಮನೆಗೆ ಬರ್ತಾನೋ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ದೀನಿ. ಮನೇಲಿದ್ರೆ ನಾನ್ ನೆಮ್ಮದಿಯಾಗಿರೋದಕ್ಕಾಗತ್ತಾ? ಕಡೆ ಪಕ್ಷ ಅವ್ನ ಮುಖನಾದ್ರೂ ನಾನು ನೋಡ್ತೀನಿ. ನಾನು ನೋಡಾದ್ರೂ ಅವನ್ಗೆ ನನ್ನ ಹೆಂಡತಿ ಜೊತೆ ಬಾಳ್ಬೇಕು, ಅದೇನಿದ್ರು ಬಾಯ್ ಬಿಟ್ಟು ಮಾತಾಡ್ಬೇಕು ಅಂತ ಅನ್ನಿಸ್ಬೋದು, ಧೈರ್ಯನೂ ಬರ್ಬೋದು. ಬಸ್ ರೇಗ್ಸು ನೀನು. ಕೋರ್ಟ್ಗೆಲ್ಲ ಹೋಗ್ಬಾರ್ದು ಕಣೆ.